ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸೊ ನೋಡ್ರಿ, ಈ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ ಈಶ್ವರ ಸಂಧಿ ಅವರು ಒಂದು ಸರ್ಕಾರಿ ಸೇವೆಯಲ್ಲೂ ಸಹ ಅನೇಕ ಸಾಧನೆಗಳನ್ನು ಮಾಡಿ ಪ್ರಸಿದ್ಧಿ ಪಡೆದಿದ್ದಾರೆ. ಜೊತೆಗೆ ಈ ಒಂದು ಉಪವಿಭಾಗ ಆಸ್ಪತ್ರೆ, ಗಂಗಾವತಿ ಆಸ್ಪತ್ರೆನ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಸಹ ಹೆಸರುವಾಸಿ ಮಾಡಿ ಅನೇಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದರ ಜೊತೆಗೆ ಅವರು ಖಾಸಗಿ ಕ್ಷೇತ್ರದಲ್ಲೂ ಸಹ ಈ ಶಿಕ್ಷಣ ಸಂಸ್ಥೆಗಳು ಮತ್ತೆ ಆರೋಗ್ಯ ಸಂಸ್ಥೆಯಲ್ಲೂ ಸಹ, ಖಾಸಗಿ ಕ್ಷೇತ್ರದಲ್ಲೂ ಸಹ ಅವರ ಅಪಾರವಾದ ಸೇವೆಗೆ ಎಲ್ಲ ಮೆಚ್ಚುಗೆ ಇದೆ. ಸೊ ಈಗ ನೋಡ್ರಿ, ಈಗ ಸ್ಟೂಡೆಂಟ್ಸ್ ಎಲ್ಲ ಕಾನ್ವೊಕೇಶನ್ ಅಲ್ಲಿ ಇದನ್ನ ಇಲ್ಲಿ ಗೌರವ ಸ್ವೀಕರಿಸ್ತಿರ್ಬೇಕಾದ್ರೆ ಅವರ ಜೊತೆಗೆ ಬಂದಂತ ಪೋಷಕರುಗಳ ಕಣ್ಣಲ್ಲಿ ಅವರ ಒಂದು ಖುಷಿ, ಇದನ್ನ ಆನಂದ ಬಾಷ್ಪಗಳನ್ನ ನೋಡಿದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾವು ಮಕ್ಕಳಾಗಿ ಅವರಿಗೆ ಋಣ ಹೆಂಗ್ ತೀರಿಸ್ಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ನೋಡಿ, ಏನ್ ಗೊತ್ತಾ, ಪೋಷಕರು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಕನಸುಗಳನ್ನ ಕಟ್ಕೊಂಡಿರ್ತಾರೆ ಮಕ್ಕಳ ಬಗ್ಗೆ. ಸೊ ಆ ಕನಸುಗಳನ್ನ ಹುಸಿಗೊಳಿಸಬಾರ್ದು. ಸೊ ಅದಕ್ಕೆ ಹೇಳ್ತಾರೆ, ಪೂಜಿಸಬೇಕಾದ 3 ವ್ಯಕ್ತಿಗಳು ಅಂತಂದ್ರೆ ತಂದೆ, ತಾಯಿ, ಗುರು ಅಂತ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ನಾವು, ಅವ್ರಿಗೆ ಎಷ್ಟು ಮಟ್ಟಿಗೆ ನಾವು ಗೌರವ ಸಲ್ಲಿಸ್ಬೇಕು ಅಂತ. ಸೊ ನೋಡ್ರಿ, ಇವಾಗೆಲ್ಲ ಡಿಗ್ರಿ ಪಡಿತೀವಿ. ಡಿಗ್ರಿ ಪಡೆದಾದ್ಮೇಲೆ ಒಂದು ಪ್ಲಾನ್ A, B, C ಅನ್ನೋದನ್ನ ಹಿಡ್ಕೊಳ್ಳೇಬೇಕಾಗ್ತದೆ. ನಾವು ಓದ್ಬೇಕಾದ್ರೂ ಅಷ್ಟೇ, ಎಲ್ಲರ ಯಶಸ್ಸು ಉತ್ತರಕ್ಕೆ ಹೋಗುತ್ತೆ ಅನ್ನೋದು ಒಂದು ಕನಸಿನ ಮಾತೆ. ಸೊ ನಾವು ಯಶಸ್ಸನ್ನ ಕಾಣಬೇಕಾದ್ರೆ ಡೆಡಿಕೇಶನ್, ಕಮಿಟ್ಮೆಂಟ್, ಒಂದು ಪಂಕ್ಚುಯಾಲಿಟಿ, ಪ್ರತಿಯೊಂದರಲ್ಲೂ ನಮ್ಗೆ ಬದ್ಧತೆ ಇತ್ತು ಅಂತಂದ್ರೆ ನಾವು ಯಶಸ್ಸು ಕಾಣೋದ್ರಿಗೆ ಅನುಮಾನವೇ ಇರುತ್ತೆ. ಸೊ ಅದಕ್ಕೆ ಹೇಗೆ ಅಂತಂದ್ರೆ ನಾವು ಪ್ರತಿ ನಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಹೇಗಿರ್ಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ನಾವು ಓದುವಾಗ ಇಲ್ಲಿ ಕಾಲೇಜಿಗೆ ನಾವು ಸೇರಿರ್ತೀವಿ, ಏನ್ ಬಂದಿರ್ತೀವಿ ನಾವು ಅನ್ನೋದನ್ನ ನಾವು ವಿಮರ್ಶೆ ಮಾಡಬೇಕಾಗಿದೆ. ಯಾಕೆಂದ್ರೆ ನಮ್ಮ ಬಗ್ಗೆ ಕನಸು ಕಟ್ಕೊಂಡು ಅವರು ಪೋಷಕರು ನೋಡಿ ಎಷ್ಟೋ ಮನೆಯಲ್ಲಿ ಕೂಲಿ ನಾಲಿ ಮಾಡಿಸಿ ನಮ್ಮನ್ನ ಕಾಲೇಜಿಗೆ ಕಳಿಸಿರ್ತಾರೆ. ಸೊ ಇಲ್ಲಿ ಬಂದು ನಾವು ಬೇರೆ ಒಂದು ಅಹಿತಕರವಾದ ಘಟನೆಗಳಲ್ಲಿ ನಮ್ಮನ್ನ ತೊಡಗಿಸ್ಕೋಬಾರ್ದು ಅಂತಂದು ನಿಮ್ಮೆಲ್ಲರಲ್ಲೂ ಕಿವಿ ಮಾತಾಡ್ತೀನಿ. ಸೊ ಜೊತೆ ಟಿವಿಯಲ್ಲೂ ಸಹ ನೋಡಿದೆ ನಾನು, ಬಳ್ಳಾರಿಯಲ್ಲಿ ಸ್ಟೂಡೆಂಟ್ಸ್ ಹೆಣ್ಮಕ್ಳು ಸಮೇತ ಯಾವುದೋ ಒಂದು ಇದರಲ್ಲಿ ಗಾಂಧಾ ಸೇರ್ತಿದ್ದಾರೆ ಅಂತಂದು ಟಿವಿಯಲ್ಲಿ ಬಂತು. ಸೊ ನಾವಿಲ್ಲಿ ಕಾಲೇಜಿಗೆ ಏನು ಬಂದಿರ್ತೀವಿ ಅನ್ನೋದನ್ನ ಅವಲೋಕನ ಮಾಡಿ, ಸೊ ಅದನ್ನ ಹೊರತುಪಡಿಸಿ ನಾವು ಈ ದುಶ್ಚಟಗಳಿಗೆ ನಾವು ದಾಸರಾದ್ರೆ ನಾವು ಏನನ್ನೂ ಸಾಧಿಸಕ್ಕಾಗಲ್ಲ. ಈ ಸಂಸ್ಥೆಗೆ ಮೂಲ ಕಾರ್ಯಕರ್ತರು ಅಂತ ಹೇಳಿದ್ರೆ ನಮ್ಮ ಮುಸ್ಲಿಂ ಇದನ್ನ ಮುಸ್ಲಿಂ ಅಹಮದನ್ನ ಈ ಸಂದರ್ಭದಲ್ಲಿ ಅವರು ಸ್ಮರಿಸಬೇಕಾಗ್ತದೆ. ಹಾಗೆ ನಮ್ಮ ತಂದೆಯವರು ಆದಂತಹ ಅವ್ರನ್ನ ನಾವು ಸ್ಮರಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಹಾಕಿಕೊಟ್ಟ ಮಾರ್ಗಗಳು, ಅವರ ನಡತೆಗಳು, ಅವರ ಗುಣಗಳು ಮತ್ತು ಅವರು ಕೊಟ್ಟಂತ ಮಾರ್ಗದರ್ಶನಗಳು ಏನಿದಾವೆ ಆ ಮಾರ್ಗದರ್ಶನಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಆ ಮಾರ್ಗದರ್ಶನದಲ್ಲಿ ನಾವು ನಡೆಯುವಂತ ಒಂದು ಏನು ನಾವು ಚಾಲೆಂಜ್ ಅನ್ನು ತಗೊಂಡಿದ್ದೇವೆ, ಅದಕ್ಕೆ ನಾವು ಆ ಶಕ್ತಿ, ಇವರೆಲ್ಲ ಮುಸ್ಲಿಮರ ಶಕ್ತಿ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ಹಾಗೆ ನಮ್ಮ ತಂದೆಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಶೈಕ್ಷಣಿಕವಾಗಿರ್ಬೋದು, ವೈದ್ಯಕೀಯವಾಗಿರ್ಬೋದು ಸಾಕಷ್ಟು ಕೊಡುಗೆಗಳು ನೀಡಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈಗ ನಾನು ಬಹಳ ಮಾತಾಡೋದು ಗ್ರಾಜ್ಯುಯೇಟ್ಸ್ ಒಂದು 2 ಮಾತುಗಳನ್ನ, ಫ್ರೆಶರ್ಸ್ ಒಂದು 2 ಮಾತುಗಳನ್ನ ನಾವು ಹೇಳಲೇಬೇಕಾಗ್ತದೆ. Because I am academician. Being academician, first of all, I congratulate all the graduates who have taken graduation to me. On the behalf of Murthy family, on the behalf of management, on the behalf of your family, on the behalf of press, on the behalf of all the teaching faculty of nursing, I congratulate you all for your better future for ahead of. Because you have taken graduation. It's an importance of graduation is now you are
starts. Now your responsibilities began. Till you are the student. Till you are the student, but onwards you are responsible in the society. You are responsible degree holders of the science, medical science. So that when society has recognized you as a professional, you should have a response. You should have a responsibility life. You should uphold your science. You should give respect to your science. You should give respect to your mother and father. That is the most credibility to your future. ನೀವು ನಿಮ್ಮ ತಂದೆ ತಾಯಿಗಳನ್ನ ನಿಮ್ಮ ಪ್ರೊಫೆಷನ್ ಅನ್ನ ನೀವು ಯಾವಾಗ ಪ್ರೀತಿ ಮಾಡ್ತೀರಿ ಅವಾಗ ಈ ಡಿಗ್ರಿ ತಗೊಂಡಿದ್ದು ಸ್ವಾರ್ಥಕ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಅದು ಆಗ್ಬಾರ್ದು ಅಂತ ಹೇಳಿದ್ರೆ ನೀವು ಈಗೇನು ಗ್ರಾಜುಯೇಟ್ ಆಗಿ ಹೊರಗೆ ಹೋಗ್ತಾ ಇದ್ದಾರೆ ಅದರ ಭಾರವನ್ನು ತಗೊಳ್ತಕ್ಕಂಥ ವ್ಯವಸ್ಥೆ ನೀವು ಹೋಗ್ಬೇಕಾಗ್ತದೆ. ತಂದೆ ತಾಯಿಗಳನ್ನ ದೇವರಂತೆ ನೋಡ್ಕೊಂಡಿಲ್ಲ ಅಷ್ಟೇ ಹೋಗಿ ಅವ್ರಿಗೆ ತೊಂದರೆ ಕೊಡಬಾರ್ದು. ನಾವು ದೇವರಂತ ನೋಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ನೀವು ಎಟ್ಲೆಸ್ಟ್ ನೋಡ್ಕೊಳ್ಳೋ ಗೊತ್ತಿಲ್ಲ. ಎಟ್ಲಿಟ್ಟು ಅವ್ರಿಗೆ ತೊಂದರೆ ಆಗದಂಗೆ ಅವ್ರ ಜೀವನ ಮಟ್ಟಕ್ಕೆ ತೊಂದರೆ ಆಗದಂಗೆ ಅವ್ರು ನೋಡ್ಕೊಳ್ಳುವಂತ ಶಕ್ತಿ ಆ ಭಗವಂತ ನಿಮ್ಗೆಲ್ಲರೂ ದಯಪಾಲಿಸಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿಶೇಷನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಠದ ಯಶಸ್ಸನ್ನು ಸಾಧಿಸಿ ಈ ಸಂಸ್ಥೆಯನ್ನ ಇಲ್ಲಿ ತಗೊಂಡು ಬಂದು ಈ ಸ್ಫೂರ್ತಿ BSc ನರ್ಸಿಂಗ್ ಕಾಲೇಜಲ್ಲಿ ಇವತ್ತು ಫಸ್ಟ್ ಬ್ಯಾಚ್ ಏನು ಔಟ್ಗೋಯಿಂಗ್ ಬ್ಯಾಚ್ ಇದೆಯಲ್ಲ, ನಾನು ಆಕ್ಚುಲಿ ಕಾಲೇಜ್ ಆನ್ಯುವಲ್ ಡೇ ಇರಬೇಕು ಅಂದ್ಕೊಂಡೆ. ಬಟ್ ಆದ್ರೆ ಇವ್ರನ್ನೆಲ್ಲ ನೋಡಿದಾಗ ಫಸ್ಟ್ ಬ್ಯಾಚ್ ಈಗಾಗಲೇ ಯಶಸ್ವಿಯಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗೆ ಹೋಗ್ತಿದ್ದಾರೆ ಅಂತ ಬಹಳ ಸಂತೋಷ ಆಯ್ತು. ಮತ್ತೆ ನನಗೆ ರಿಸಲ್ಟ್ ಬಗ್ಗೆ ಒಂದು ಡೌಟ್ ಇತ್ತು, ಏನಪ್ಪಾ ಅಂತ ಹೇಳಿ. ಎಲ್ಲ ಯೂನಿವರ್ಸಿಟಿ ಎಕ್ಸಾಮ್ಸ್ ಅಲ್ಲ, ಹಾಗಾಗಿ ಎಷ್ಟಿದೆ ಅಂತೇಳಿ ನಾನು ನಮ್ಮ ಡಾಕ್ಟರ್ ಬಸವರಾಜ್ ಸೋಲಿ ಕೇಳಿದಾಗ 96% ಅಧಿಕ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ತೇರ್ಗಡೆ ಬಂದು ಹೊರಗಡೆ ಹೋಗ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಆರಂಭದಲ್ಲಿ ಹೇಳಿದೆ ಕಷ್ಟಪಟ್ಟೆ ಅಂತ ಹೇಳಿ. ಸಂಸ್ಥೆ ಪ್ರಾರಂಭ ಮಾಡಿದಾಗಲೇ ಸ್ಟಾರ್ಟ್ ಆಗೋದು ನಿಜವಾದ ಕಷ್ಟ ಏನು ಅಂತ ಹೇಳಿ. ಯಾಕಂದ್ರೆ ಆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ಅವರಿಗೆ ಎಲ್ಲಾ ರೀತಿಯಿಂದ ಯೋಗಕ್ಷೇಮವನ್ನು ನೋಡಬೇಕು. ಯಾಕಂದ್ರೆ ನಮ್ಮ ಸಂಸ್ಥೆಗೆ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ನಡತೆಯನ್ನು ಕಲಿಸ್ಕೊಡ್ಬೇಕು. ಈಗಾಗಲೇ ನೀವು ಓದ್ ತಗೊಂಡ್ರಿ, ನನ್ನನ್ನೇ ನಾನು ಸಮರ್ಪಿಸ್ಕೊಡ್ತೀನಿ ಈ ಸಮಾಜ ಸೇವೆಗೆ, ವೈದ್ಯರ ಎಲ್ಲಾ ಸೇವೆಗಳಲ್ಲಿ ನಾನು ತೊಡಗಿಸ್ಕೊಳ್ತೀನಿ ಅಂತ. ಅಕ್ಷರಶಃ ಇದನ್ನು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸು ಕಟ್ಟಿಡಬಹುದು. ಯಾರು ಪ್ರಾಮಾಣಿಕವಾಗಿ ತಮ್ಮ ಕೆಲಸದಲ್ಲಿ ಪಾಲ್ಗೊಳ್ತಾರೆ ಅವರಿಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಕ್ಕಿರುತ್ತೆ ಅಂತ ಹೇಳಿ ಭಾವಿಸ್ತೇನೆ. ಯಾಕಂದ್ರೆ ಸಾಕಷ್ಟು ಜನ ಪೋಷಕರು ಬಂದಿದ್ದಾರೆ. ಯಾಕಂದ್ರೆ ಸ್ಫೂರ್ತಿ ವಿದ್ಯಾಸಂಸ್ಥೆ ಈಗಾಗಲೇ 2 BSc ನರ್ಸಿಂಗ್ ಕಾಲೇಜುಗಳು, ಒಂದು BSc ನರ್ಸಿಂಗ್ ಕಾಲೇಜು, ಒಂದು ಡಿಪ್ಲೊಮಾ ನರ್ಸಿಂಗ್ ಕಾಲೇಜು, ಒಂದು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದೆ. ಸೊ ಹಾಗಾಗಿ ನಾನು ಕಳೆದ ಬಾರಿ 2 ವರ್ಷದಿಂದ ಬಂದಾಗ ನಾನು ಹೇಳಿದೆ, ಇನ್ನು ಹೆಚ್ಚು ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ಈ ಭಾಗದಲ್ಲಿ ತೆರೆದರೆ, ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿದ್ಯಾಸಂಸ್ಥೆಗಳು ಮತ್ತೆ ಈ ವಿದ್ಯಾರ್ಥಿ ಜೀವನಕ್ಕೆ ಏನಾಗುತ್ತೆ, ನಾವೆಲ್ಲ ಬರೀ ಬೇರೆ ಕಡೆ ಹೋಗ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಗಳೂರು ಹೋಗ್ಬೇಕು, ಹುಬ್ಬಳ್ಳಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಅವರೇನ ಆರಂಭ ಮಾಡಿದ್ದಾರೆ ಈ ಪ್ರಯತ್ನ, ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭಿಸಿದ್ದಾರೆ. ಅವರಿಗೆ ಇನ್ನೂ ಏನು ಹೆಚ್ಚಿನ ಯಶಸ್ಸನ್ನು ಸಿಗಲಿ. ಮತ್ತೆ ಈ ಸಂಸ್ಥೆಯಿಂದ 12 ಗಂಟೆ ಬಂದದ, ಎಲ್ಲರೂ ಮಾತಾಡಿಬಿಟ್ಟಾರ, ನಮ್ದೇನಿಲ್ಲ. ಸುಮ್ಮನೆ ಹಂಗ ಕೂಡಿರೋದು ಕಾಯಿ ಅಂದ್ಕೊಂಡು 2 ಮಾತುಗಳನ್ನ ತಂದು ನಾನು ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ನಾವೆಲ್ಲ ಇಲ್ಲಿ ಸುದೀರ್ಘವಾಗಿ ಎಲ್ಲ ಗಣ್ಯಮಾನ್ಯರು ಮಾತಾಡ್ತಕ್ಕಂಥ ಮಾತುಗಳನ್ನ ಕೇಳಿದ್ದೀವಿ. ನಾನು ಇಲ್ಲಿ ಹೇಳಬೇಕಾದ ಇಷ್ಟ, ಒಂದು ಸಂಸ್ಥೆ ಕ್ಷಿಪ್ರವಾಗಿ ಹೇಗೆ ಬೆಳೆಬಹುದು ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಆತ್ಮೀಯ ಪ್ರತಿಷ್ಠಾನ. ಇದರ ಬಹುದೊಡ್ಡ ಶಕ್ತಿ ಡಾಕ್ಟರ್ ಈಶ್ವರ್ ಸವಡಿ ಮತ್ತು ಡಾಕ್ಟರ್ ಬಸವರಾಜ್ ಸವಡಿ, ಅವೆಲ್ಲ ತಂಡ, ಅವರೆಲ್ಲ ಕಮಾಂಡರ್. ಅದರಿಂದ ದೊಡ್ಡ ಶಕ್ತಿ ಇದೆ. ಅದರಿಂದ ಅನೇಕ ಜನರ
ಸಾಹಸ ಶಕ್ತಿ ಶ್ಯಾಮಲ್ ಇರ್ಬೋದು, ಶಿವಾನಂದ್ ಇರ್ಬೋದು, ರಾಜು ಇರ್ಬೋದು, ಸಂಗಮೇಶ್, ಮೇಡಮ್ ತುಳಸಿ, ಸಾಲುಗುಂದಿ ಅವರು ಫಾರ್ಮಸಿ ಕಾಲೇಜು, ಡಾಕ್ಟರ್ ಸೌದಿಯವರ ನೇತೃತ್ವದಲ್ಲಿ ಒಂದು 6-8 ಸಂಸ್ಥೆಗಳು ಕ್ಷಿಪ್ರವಾಗಿ ಬೆಳೆದು ಈ ಯುವಕರನ್ನ ಸಮಾಜ ಸೇವೆಗೆ ಸನ್ನದ್ಧಗೊಳಿಸತಕ್ಕಂಥ ಬಹುದೊಡ್ಡ ಅಪರೂಪದ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಜರುಗಿದೆ. ಆದ್ಮೇಲೆ ಇವತ್ತು BSc ನರ್ಸಿಂಗ್ನ ಕೋರ್ಸಿನ ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನ ಮುಗಿಸಿಕೊಂಡು ಸಮಾಜ ಸೇವೆಗೆ ಸನ್ನದ್ಧರಾಗ್ತಕ್ಕಂಥದ್ದು. ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಇಲ್ಲಿ ನಿಮ್ಮ ಮುಂದೆ 10 ಸವಾಲುಗಳಿದ್ದಾವೆ. 1ನೇ ಸವಾಲು, ನಾನು ನೌಕರಿಗೆ ಸೇರ್ಬೇಕಾ, ಯಾವುದೇ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಹೋಗ್ಬೇಕಾ, ನಾನು ಸ್ನಾತಕೋತ್ತರ ಅಧ್ಯಯನ ಮಾಡಬೇಕಾ, ನಾನು PhD ಮಾಡಬೇಕಾ, ನಾನು ಸಂಶೋಧನೆ ಮಾಡಬೇಕಾ, ಅಥವಾ ನಾನು ಸಂತೃಪ್ತಿಯಿಂದ ಮದುವೆಯಾಗಿ ಸಂಸಾರ ನಡೆಸಬೇಕಾ? ಎಲ್ಲ ಸವಾಲುಗಳನ್ನ ವಿಶ್ಲೇಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ. ಇವತ್ತು ವಿಶ್ವ ವಿಶಾಲವಾಗಿದ್ರೂ ಅಂಗೈಯೊಳ ಬಂದಿದೆ. ಭಾರತ ದೇಶದ ನರ್ಸಿಂಗ್ ಶಿಕ್ಷಣ ಮತ್ತು ಕೌಶಲ್ಯದ ಬಗ್ಗೆ ಬಹುರಾಷ್ಟ್ರಗಳಲ್ಲಿ ಬಹುದೊಡ್ಡ ಬೇಡಿಕೆ ಇದ್ದು, ನಮ್ಮ ರಾಷ್ಟ್ರದ ಸಾವಿರಾರು ಜನ ನರ್ಸಿಂಗ್ ತರಬೇತಿ ಪಡೆದಿರ್ತಕ್ಕಂಥ, ಪದವಿ ಪಡೆದಿರ್ತಕ್ಕಂಥ ಎಲ್ಲ ಯುವಕ ಯುವತಿಯರು ಪರ ರಾಷ್ಟ್ರಗಳಲ್ಲಿ ಸೇವೆ ಸಲ್ಲಿಸತಕ್ಕಂಥ ಸದಾವಕಾಶ ಇದೆ. ಹಾಗಾಗಿ ತಾವು ತಮ್ಮಲ್ಲಿ ಅನಿವಾರ್ಯ ಕಾರಣದಲ್ಲಿ ನೀವು ಸೇವೆ ಸಲ್ಲಿಸಿದ್ರೆ ಒಪ್ಪುವ, ಆದರೆ ತಾವೇನಾದರೂ ಪಾಲಕರು ಮನಸ್ಸು ಮಾಡಿ ಮಕ್ಕಳನ್ನ ಸ್ನಾತಕೋತ್ತರ ಅಧ್ಯಯನ ಮಾಡಲಿಕ್ಕೆ ಅವಕಾಶಗಳಿಂದ ಕಳಿಸಿ, MSc ನರ್ಸಿಂಗ್ ಮಾಡಿಸಿ, ಅವ್ರ ಕಡೆ PhD ಮಾಡಿಸಿ. ಜೊತೆಗೆ ನಾನು ಇನ್ನೊಂದು ವಿನಂತಿ ಮಾಡಿಕೊಳ್ತೇನೆ, ಫ್ಲೂಯೆನ್ಸಿ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್, ಡಿಫರೆಂಟ್ ಕಂಟ್ರಿ ಲ್ಯಾಂಗ್ವೇಜಸ್ ಗಳನ್ನ ಕಲಿಯುವ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅಂದಾಗ ನಿಮಗೆ ಬೇರೆ ರಾಷ್ಟ್ರದಲ್ಲಿ ಆ ಸೇವೆ ಮಾಡತಕ್ಕಂಥ ಅವಕಾಶ ಸಿಗ್ತದೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.